ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನೇ ಎಲ್ಲರಿಗೂ ಸ್ವಾಗತ. ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಸೂಪರ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮಗೆ ಹೋಟೆಲಿದ್ದು ತಿಂಡಿ, ಅಂದರೆ ದೋಸೆ ತಂದದ್ದು, ಮೀನು ಸಾರಿತ್ತು. ಹೋಟೆಲ್ ನೀರು ದೋಸೆ ಮಾತ್ರ ತಕೊಂಡು ಬಂದದ್ದು. ಮೀನು ಸಾರು ರೆಡಿ ಇತ್ತು, ಹಾಗೆ ನೀರು ದೋಸೆ ತಕೊಂಡು ಬಂದು ಮತ್ತು ನನಗೆ ಒಂದು ಫುಲ್ ರೆಸ್ಟ್. ಹಾಗೆ ಸ್ವಲ್ಪ ಇದು ಪಾಪುಗೆ ಅವಳೆ ತಿಂತಾಳಂತೆ, ಅದಕ್ಕೋಸ್ಕರ ಇದು ಓಕೆ, ಪರವಾಗಿಲ್ಲ. ಮೊನ್ನೆ ಒಂದು ತಂದಿದ್ರು ನೀರು ದೋಸೆ, ಅದು 2 ನೀರು ದೋಸೆಗೆ 100 ರೂಪೀಸ್ ಅಂತೆ. ಅದು ಯಾವ ಥರದ ನೀರು ದೋಸೆ ಅಂತ ಗೊತ್ತಿಲ್ಲ. ನಾನು ಅವತ್ತೇ ಅಂದ್ಕೊಂಡೆ ಮನೆಯಲ್ಲಿ ಎಷ್ಟು ಕಷ್ಟ ಆದರೂ ಮನೆಯಲ್ಲೇ ಮಾಡಿ ತಿನ್ನಬೇಕು ಅಂತ. ಬಟ್ ಅದು ನೀರು ದೋಸೆದು ಟೇಸ್ಟು ಇಲ್ಲ. ಹಾಗೆ ಈ ನೀರು ದೋಸೆ ನನಗಿಷ್ಟ. ಈ ಥರ ಮನೆಯಲ್ಲಿ ಮಾಡೋದು ಕೂಡ ಇದೇ ಥರ ಆಗ್ತದೆ. ಇದಕ್ಕೆ ಮೀನು ಸಾರಿದೆ. ಪಾಪು ಇವಾಗಷ್ಟೇ ಇದ್ಲು. ನಾವು ಎಲ್ಲ ಕೆಲಸ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು. ಮಧ್ಯಾಹ್ನಕ್ಕೆ ಮತ್ತೆ ಸ್ವಲ್ಪ ಖಾಲಿ ಆಗಿತ್ತು ಫ್ರೂಟ್ಸ್ ಎಲ್ಲ, ಅದೆಲ್ಲ ತಕೊಂಡು ಬಂದು ಈಗ ತಿನ್ನೋದು. ಆವಾಗ ಪಾಪು ಕೂಡ ಇದ್ಲು, ಕರೆಕ್ಟ್ ಆಯ್ತು. ಕೂಲ್ತೀನಿ ಸರಿದಿಲ್ಲ ಮಾಡಿದ್ಲೆ. ಪಾಪುವಿಗೆ ಈ ಥರ ಕಟ್ ಮಾಡಿ ಅವಳ ಹತ್ರನೇ ಕೊಟ್ಟಿರ್ತೇವೆ. ಸ್ವಲ್ಪ ಸ್ವಲ್ಪ ಅಭ್ಯಾಸ ಆಗ್ತದೆ. ದೋಸೆ ಎಲ್ಲ ತಿನ್ಬೋದು ಅವರಿಗೆ. ಇವಾಗ ರೈಸ್ ಎಲ್ಲ ಅಂದರೆ ಅವರ ಕೈಯಲ್ಲಿ ಫುಲ್ ಹಿಡಿಯಲ್ಲ. ಅವಳಿಗೆ ಕೂಡ ಅವಳಿಗೆ ತಿನ್ನಲಿಕ್ಕೇ ಇಷ್ಟ. ಬಟ್ ಅವಳಿಗೆ ಬೆಲ್ಲ ಬೇಕು, ಅಂದರೆ ಸ್ವಲ್ಪ ಖಾರ ಎಲ್ಲ ಕಮ್ಮಿ ತಿನ್ನೋದು. ಅವಳು ಸಪ್ರೇಟ್ ತಿಂತಾಳೆ. ಗ್ರೇವಿ ಇವಾಗ ನಾವು ಚಟ್ನಿ ಎಲ್ಲ ಮಾಡಿದರೆ ಅವಳು ತಿನ್ನಲ್ಲ. ಅವಳಿಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟ. ಹಾಗೆ ಇದು ಬೆಲ್ಲದ ಹುಡಿ. ಚೋಕುಂಡೆ ಬಾಬಾ ಆತು ಮುರ್ಕಾಯಿ ರಿಜ್ಜಿ. ಆತು ಮುರ್ಕಾಯಿ ರಿಜ್ಜವೇ. ಓಕೆ, ಚೂರು ತಿನ್ನೋಡು. ಬೆಲ್ಲ ದೋಸೆ ಜಾಸ್ತಿ ತಿನ್ನೋಡು. ನೀರುಂಡೆ ನೀರು ಬೋಡೆರಿಗೆ ಟೈಟ್ ಉಂಡದೆ ಉಂಡು ಇರ್ದೆಪ್ಪೆ ರಾಪುಸಿ. ಹಾಗೆ ಅವಳಿಗೆ ನೀರು ಬೇಕೆ ಅಂತ ತಿನ್ನಬೇಕಾದ್ರು. ಆ ಟೈಮಲ್ಲಿ ಹಾಲು ಕೊಟ್ಟರು ಕೂಡ ಅವಳು ಕುಡಿಯಲ್ಲ. ಅವಳಿಗೆ ನೀರೇ ಬೇಕು. ಮಕ್ಕಳಿಗೆ ಒಳ್ಳೆಯದು ನೀರು ಎಲ್ಲ ಜಾಸ್ತಿ ಕುಡಿದರೆ. ಇವಾಗ ನಾವು ತಿಂದು ಮತ್ತೆ ಸಿಗ್ತೇವೆ. ಇವತ್ತೊಂದು ಮಧ್ಯಾಹ್ನಕ್ಕೆ ಪಲ್ಯ ಮಾಡಬೇಕು. ಬೆಳಿಗ್ಗೆದ್ದು ತಿಂಡಿ ಎಲ್ಲ ಮುಗಿಸಿ ಆಯಿತು. ಈಗ ನನಗೊಂದು ರೆಕಾರ್ಡಿಂಗ್ ಇದೆ, ಈಗ ಒಂದು ಹೊರಡಬೇಕು. ಅಂದರೆ ರೆಕಾರ್ಡಿಂಗ್ ಅಂದರೆ ಅದೊಂದು ರೆಕಾರ್ಡಿಂಗ್ ಇನ್ನಾಗಬೇಕು. ಅದಕ್ಕೊಂದು ರಫ್ ಟ್ರ್ಯಾಕ್ ಹಾಡಿ ಕಳಿಸ್ಲಿಕ್ಕಿದೆ ಮ್ಯೂಸಿಕ್ ಕಂಪೋಸಿಗೆ. ಹಾಗೆ ಇಲ್ಲಿ ಬಿಟ್ಟೆ ಇದು ಹೀರೆ ಉಪ್ಪು ಕಾರಿ ಮಾಡ್ತಿದ್ದಾಳೆ. ನಾನು ತಗೊಂಡು ಬೆಳಿಗ್ಗೆ ಸ್ವಲ್ಪ ಬೇಗ ಹೋಗಿ ಎಲ್ಲ ಐಟಮ್ ಎಲ್ಲ ಕೆಲವು ತಗೊಂಡು ಬಂದೆ. ಮತ್ತೆ ಸ್ವಲ್ಪ ಕೆಲಸ ಇರ್ತದೆ ಅಂತ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾವಾಗ ಹೇಳಿದ್ವಿ ಹೋಟೆಲಿಂದ ತಂದದ್ದು, ಅದೇ ನೀರು ದೋಸೆ. ಯಾವಾಗಲೂ ಬಿಟ್ಟೆ ಮಾಡ್ತಾಳೆ, ಯಾಕೆಂದರೆ ನೀರು ದೋಸೆಗೆಲ್ಲ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿತದೆ. ಅಂದರೆ ನಿಂತ್ಕೊಂಡು ಮಾಡಬೇಕು, ತುಂಬ ಹೊತ್ತು ನಿಂತ್ಕೊಂಡು ಮಾಡಬೇಕು. ಯಾಕಂದರೆ ಮೀನು ರೆಸ್ ಇರುವಾಗ ನೀರು ದೋಸೆ ಚೆಂದ. ಆದರೆ ಅದೇ ತಿಂಗಳಲ್ಲಿ ಒಂದು 3-4 ದಿವಸ, ಒಂದು 2-3 ದಿವಸ ಎಲ್ಲ ಮಹಿಳೆಯರಿಗೆ ಗೊತ್ತಿರ್ಬೋದು, ಸ್ವಲ್ಪ ತೊಂದರೆ. ಆ ಟೈಮಲ್ಲಿ ಸ್ವಲ್ಪ ಅವರಿಗೆ ಕಷ್ಟ ಆಗ್ತದೆ. ಅಂದರೆ ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡಲಿಕ್ಕೆ ಹಾಗೆಲ್ಲ. ಆಗ
ಸ್ವಲ್ಪ ಆದಷ್ಟು ಸುಲಭ ಆಗಲಿ ಅಂತ. ಮತ್ತೊಂದೆಂತಂದರೆ ನಮ್ಮಿಂದ ಆದಷ್ಟು ನಾವು ಕೆಲವು ಹೆಲ್ಪ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಮುಂಚಿನ ಕಾಲದಲ್ಲೆಲ್ಲ ಆ ಟೈಮಲ್ಲೆಲ್ಲ ಹೊರಗಡೆ ಕೂತ್ಕೊಳಿಸ್ತಿದ್ರಂತೆ. ಅವ್ರದ್ದು ರೀಸನ್ ಎಂತ ಅಂತ ಗೊತ್ತಿಲ್ಲ, ಅಂದರೆ ಕಿಚನ್ಗೆಲ್ಲ ಬರಲಿಕ್ಕೆ ಬಿಡ್ತಿರ್ಲಿಲ್ಲ, ಹೊರಗಡೆ ಮಲಗಿಸ್ತಿದ್ರು. ಆ ಅವ್ರದ್ದು ರೀಸನ್ ಎಂತ ಅಂತ ಗೊತ್ತಿಲ್ಲ. ಆದರೆ ಒಂದು ಲೆಕ್ಕದಲ್ಲಿ ಅದು ಒಳ್ಳೇದು ಅಂತಾನೆ, ಸ್ವಲ್ಪ ಅವರಿಗೆ ರೆಸ್ಟ್ ಸಿಗ್ತದೆ, ಅಡಿಗೆ ಎಲ್ಲ ಮಾಡಲಿಕ್ಕೆ ಇರೋದಿಲ್ಲ. ಈಗ ಅದೆಲ್ಲ ಜಾಸ್ತಿ ನಾವು ಅದನ್ನೆಲ್ಲ ಇದು ಮಾಡೋದಿಲ್ಲ. ಆದರೆ ನಾವು ಸಪ್ರೇಟ್ ಆಗಿರುವಾಗ ನಾವೇ ಮಾಡಬೇಕಾಗ್ತದೆ ಎಲ್ಲ ಕೆಲಸಗಳನ್ನು. ಪ್ರತಿ ತಿಂಗಳಲ್ಲಿ 30 ದಿವಸ, ವರ್ಷದಲ್ಲಿ 365 ದಿವಸ ಆಲ್ಮೋಸ್ಟ್ ಎಲ್ಲ ಅವರೇ ಕೆಲಸ ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ನಾವು ಸ್ವಲ್ಪ ಹೆಲ್ಪ್ ಮಾಡಿದರೆ ತುಂಬ ಅನುಕೂಲ ಆಗ್ತದೆ ಅವರಿಗೆ ಕೂಡ. ಸ್ಟ್ರೆಸ್ ಆಗಿರ್ಬೋದು, ಆದರೆ ಆ ಟೈಮಲ್ಲಿ ಸ್ವಲ್ಪ ಸ್ಟ್ರೆಸ್ ಕೂಡ ಜಾಸ್ತಿ ಇರ್ತದೆ ಅವರಿಗೆ. ಅದು ಕೂಡ ಈ ಮಕ್ಕಳಾದ್ಮೇಲಂತೂ ಇವತ್ತಿವರಿದ್ದಾರೆ, ಕೆಲವೊಮ್ಮೆ ಆ ದಿವಸ ಪ್ರೋಗ್ರಾಮ್ ಇರ್ತದೆ, ಅವಾಗ ಆ್ಯಕ್ಚುಲಿ ತುಂಬ ಕಷ್ಟ. ನಮಗೂ ಆಲ್ರೆಡಿ ಕಿರಿಕಿರಿ ಆಗ್ತಾ ಇರುತ್ತೆ, ಮಕ್ಕಳು ಅದೇ ಟೈಮಲ್ಲಿ, ಅಂದರೆ ತುಂಬ ಜನರಿಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಬಟ್ ಎಲ್ಲರ ಲೈಫಲ್ಲಿ ಇದ್ದದ್ದು ಅಂತ ಮಾಡಲಿಕ್ಕಾಗಲ್ಲ. ಬಟ್ ಆದಷ್ಟು ಯಾರಾದರೂ ಇದ್ದು ಹೆಲ್ಪ್ ಮಾಡಿದರೆ, ನನಗೆ ಬೇರೆಯವ್ರ ಥರ ಪಾಪ ತುಂಬ ಜನಕ್ಕೆ ಹೊಟ್ಟೆ ನೋವು ಅಂದರೆ ಸಹಿಸ್ಕೊಳ್ಳಿಕ್ಕಾಗಲ್ಲ, ಆ ಥರ ಎಲ್ಲ ಇರುತ್ತೆ. ನನಗೆ ಆ ಥರ ಇಲ್ಲ. ಬಟ್ ನನಗೆ ಹೆವಿ ಅಂತ ಹೇಳ್ತಾರೆ, ಒಂದು ಸುಸ್ತು ಒಂದು ದಿವಸ ತುಂಬ ಇರ್ತದೆ, ಸುಸ್ತಿರ್ತದೆ. ಮತ್ತು ಅದೇ ಕೆಲವರಿಗೆ ಅದೇ ಪಾಪ, ಕೆಲವರಿಗೆ ಮನೆಯಲ್ಲಿ ಜನ ಇರ್ತಾರೆ, ಆದರೆ ಕೆಲವರಿಗೆ ಪಾಪ ಯಾರು ಅದೇ ಈ ಥರ ಸಪ್ರೇಟ್ ಇರುವಾಗ ಕಷ್ಟ ಆಗ್ತದೆ. ಅಂಥ ಟೈಮಲ್ಲೆಲ್ಲ ನಮ್ಮಿಂದ ಆದಷ್ಟು ಸ್ವಲ್ಪ ಫುಲ್ ಅಂತಲ್ಲ, ಆದಷ್ಟು ಹೆಲ್ಪ್ ಮಾಡಿದರೆ ತುಂಬ ಒಳ್ಳೆಯದು. ಫ್ಯಾಮಿಲಿ ವಿವರ್ಸ್ ಇದ್ದಾರೆ, ಫ್ಯಾಮಿಲಿ ಇರುವಂಥವರೇ, ಹಾಗಾಗಿ ವಿಷಯ ಶೇರ್ ಮಾಡ್ತಿದ್ದೀವಿ. ಅದೇ ಯಾಕಂದರೆ ಕೆಲವೊಮ್ಮೆ ಅಂದರೆ ಎಲ್ರಿಗೆ ಈಗ ಬಾಯ್ಸಿಗೆ ಎಲ್ರಿಗೂ ಅಡುಗೆ ಮಾಡಲಿಕ್ಕೆಲ್ಲ ಗೊತ್ತಿರೋದಿಲ್ಲ. ಆದಷ್ಟು ಕ್ಲೀನಿಂಗೆಲ್ಲ ಹೆಲ್ಪ್ ಮಾಡ್ಬೋದು ನಾವು. ಹಾಗೆ ಅಡುಗೆ ಗೊತ್ತಿದ್ದವರು ಪಾಪ ಕೆಲವರು ಅಡುಗೆ ಕೂಡ ಮಾಡ್ತಾರೆ, ಇವರು ಮಾಡ್ತಾರೆ, ಇವರು ಕರೆ ಎಲ್ಲ ಮಾಡ್ತಾರೆ. ಬಟ್ ನನ್ನಿಂದ ಆಗೋಷ್ಟು ನಾನೇ ಮಾಡ್ತೀನಿ. ತಿನ್ನಲಿಕ್ಕೆ ಸರಿ ಆಗೋದಿಲ್ಲ ಅಂತ ಇಲ್ಲ ಮಾಡಿದ್ದಾರೆ. ಲಾಸ್ಟ್ ಟೈಮೆಲ್ಲ ಕೆಲವೊಮ್ಮೆ ನನಗೆ ಥೈರಾಯ್ಡ್ ವೇರಿಯೇಷನ್ ಆಗ್ತಾ ಇರುತ್ತೆ, ಅಂದರೆ ಅದು ಥೈರಾಯ್ಡ್ ಇದ್ದವರಿಗೆ ಗೊತ್ತಿರ್ಬೋದು. ಅಂದರೆ ಅವಾಗಂತೂ ಬೆಳಗ್ಗೆ ಮೇಲೆ ಸ್ವಲ್ಪ ಹೊತ್ತಲ್ಲೇ ಫುಲ್ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸುಸ್ತಾಗುತ್ತೆ, ಫುಲ್ ಕಿರಿಕಿರಿ ಇರುತ್ತೆ, ಅಷ್ಟು ಆ ಥರ ಇರುತ್ತೆ. ಸೊ ಅಂಥ ಟೈಮಲ್ಲೆಲ್ಲ ಅಂದರೆ ನನಗೆ ಡೆಲಿವರಿ ಆದಮೇಲೆ 1 ವರ್ಷ ನನಗೆ ಗೊತ್ತೇ ಇರಲಿಲ್ಲ ಥೈರಾಯ್ಡ್ ಇದೆ ಅಂತ. ಮತ್ತು ವೆಯ್ಟ್ ಗೇನ್ ಆದಮೇಲೆ ಚೆಕಪ್ಗೆ ಹೋದಾಗ ಗೊತ್ತಾದದ್ದು. ಸೊ ಅದರ ಮಿಡ್ಲಲ್ಲೆಲ್ಲ ತುಂಬ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಂಥ ಟೈಮಲ್ಲೆಲ್ಲ ಪಾಪ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದೆಲ್ಲ ಹೇಳಲಿಕ್ಕೆ ಇಲ್ಲ, ನಾನು ಅದೇ ಹೇಳಿದೆ ಈಗ. ಅಂದರೆ ನಮ್ಮಿಂದ ಆದಷ್ಟು ನಾವು ಮಾಡಲೇಬೇಕು. ಯಾಕೆಂದರೆ ನಾವು ಒಟ್ಟಿಗೆ ಇರೋದ್ರಿಂದ ನಾವು ಹಂಚಿಕೊಂಡೆಲ್ಲ ಮಾಡ್ಕೊಂಡು ಹೋದರೆ ಕೆಲಸ ಕೂಡ ಬೇಗ ಆಗ್ತದೆ, ಅಡುಗೆ ಎಲ್ಲ ಬೇಗ ಆಗ್ತದೆ, ಎಲ್ಲ ಬೇಗ ಆಗ್ತದೆ. ಅಂದರೆ ಮನೆಯಲ್ಲಿ ಇರುವಾಗ ಕೆಲವರು ಆಲ್ಮೋಸ್ಟ್ ಹೊರಗಡೆನೇ ದುಡಿಯೋರು ಇರ್ತಾರೆ, ಅವರಿಗೆ ಆಗಲ್ಲ. ಕೆಲವರು ಮನೆಯಲ್ಲಿ ವರ್ಕ್ ಫ್ರಮ್ ಹೋಮು, ಆಗ ಫ್ರೀ ಟೈಮಲ್ಲೆಲ್ಲ ಇದ್ದಾಗ ಆ ಥರ ಹೆಲ್ಪ್ ಮಾಡ್ಬೋದು. ಮತ್ತೊಂದೆಂತಂದರೆ ಎಂತ ಹೇಳ್ತಾರೆ, ಸ್ವಲ್ಪ ನಮಗೆ ಕೂಡ ಒಳ್ಳೆಯದು. ಯಾಕಂದರೆ ಸ್ಟ್ರೆಸ್ ಎಲ್ಲ ಜಾಸ್ತಿ ಆದರೆ ಸ್ವಲ್ಪ ಸ್ಫೋಟಕ ಆಗ್ತದೆ. ಹಾಗಾಗಿ ಸ್ವಲ್ಪ ಇಲ್ಲಿ ನೋಡಿ, ದೂರವಿದ್ದ ನೀರು ಟೊಪ್ಪಿ ಬರಬಾರ್ದು, ದೂರ ಟಾಟ ಬನ್ನಿ ಏನಲ್ಲ ನೇತವಪ್ಪರೇ. ಹಾಂ ನೇತವಪ್ಪರೇ ಐಟು ಜಾಗ ನೆಜ್ಜಿ ಕುಲ್ರೆ ಜಾಗ ಇಜ್ಜಿ ಓಲ್ ಕುಲ್ಲೋಡು ಕಾರ್ಡ್ ಬರ್ಚ ನೀರಿನ ಸೈಕಲ್ ರೂಪಾಯಿ. ಹಾಂ ನಮ್ಮ ಕಾರ್ಡ್ ಕುಲ್ಲೋಡೆ ಮಗ ಕೆಲವು ಅವಳಿಗೆ ಸೆಂಟೆನ್ಸ್ ಹೇಳಲಿಕ್ಕೆ ಅದು ಪಾಪ ಅದೇ ಈಗ ಜೋಡಿಸಿ ಹೇಳ್ತಾಳೆ. ಕೆಲವು ಎಂತ ಹೇಳಬೇಕು ಅಂತ ಗೊತ್ತಾಗಲ್ಲ. ಮತ್ತೆ ಎಂತೆಂತ ಹೇಳ್ತಾಳೆ ಕೆಲವೊಮ್ಮೆ. ಅಮ್ಮು ಯಾನು ಹೋಲ್ ಕುಲ್ಲೋಡು ಬಲ್ಲೆ ಇರ್ನ ಜಕ್ಕೆ ಹೇಳಿ ಕುಲ್ಲೋಡೆ ಏನಲ್ಲೇ ತುಂಬಪ್ಪರೆ ಹೆಂಗೆ ದಾದ ಎತ್ತುಕೊರ್ಪಾರ ದಾಲ್ ಹೆಜ್ಜ ಜಾಗ ಹೆಜ್ಜ ಬಾಬಾ ಒಂದು ಹಂಚಿದಿಲ್ಲ ಯಾಂಕುಲ್ವೆ ಬರ್ಚಾಲ್ ಬೋಬೋ ಅನ್ಪಾಲ್ ಪಪ್ಪ ಬೋಡೆ ಬೋಬೋ ಬೋಡೆ
ಪಕ್ಕದ ಧರ್ಮ ಮರ್ಯಾದಿತ್ತಲ್ಲ. ಮಕ್ಕಳಿಗಂತೂ ಅವಳಿಗೆ ಹೊರಗಡೆ ಹೋಗಿ ಬಂದ ತಕ್ಷಣ ಅವಳ ಟಾಯ್ಸ್ ಹತ್ರ ಹೋಗ್ಬೇಕು. ಅವರಿಗೆ ಅದೇ ಪ್ರಪಂಚ ಆಕ್ಚುಲಿ ಹೇಳ್ಬೇಕಂದ್ರೆ. ಅಂದೆ ಬಾಬಾ ಎದ್ದ ತಕ್ಷಣ ಎಲ್ಲ ಅವಳ ಚಿನ್ನು ಕೆಲವೊಂದು ಹೆಸರಿದೆ ಅದನ್ನೆಲ್ಲ ಹೆಸರು ಅವಳು ಇಟ್ಟಿದ್ದಾಳೆ ಒಂದೊಂದು, ಮತ್ತೆ ಕೆಲವು ಹೇಳಿಕೊಟ್ಟದ ಹೆಸರು ಚಿನ್ನು, ಮುನ್ನಿ, ಮ್ಯಾಗಿ. ಬಾಬಾ ಅವು ಬಿಡ್ಲೆ ಅವು ಪಡು ಎಂಕ್ ದಾದದೆತ್ತು ಕೊರ್ಪಾರು ಬಲ್ಲೆ, ಎಂಕ್ ದಾದದೆತ್ತು ಕೊರ್ಪಾರು ದಾದ ತಿಂಡಿ ತಿಂಡಿ ಕಾಸುಂಡೆ ಎರಡು ಕಾಸುಂಡೆ ಉಂಡು ಹಾಂ ಕಿಸೆಟ್ ಉಂಡೆ. ಓಕೆ ಡನ್ ಡನ್ ಬಲ್ಲೆ ಡನ್. ಬಾಯ್ 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 ಗುಡ್ ನೈಟ್ ಲೇಡಿ ಫಿಂಗರ್ ಜಾ ಬಾಯ್ ಬಾಯ್ ಬಾಯ್. ಎಸ್, ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಿನ್ನೆ ಕೆಲಸ ಇವರಿಗೂ ಬ್ಯುಸಿ ಇದ್ದರು, ಮತ್ತು ಸ್ವಲ್ಪ ಹೊರಗಡೆ ಹೋಗಿದ್ವಿ, ಹಾಗೆ ನೆನಪೇ ಇಲ್ಲ ವ್ಲಾಗ್ ಇದ್ದು. ಮತ್ತು ಸ್ವಲ್ಪ ರೆಸ್ಟಲ್ಲಿದ್ದೆ ನಾನು. ಮತ್ತೆ ಇವತ್ತು ಎಟ್ಟಿ ತಂದದ್ದು, ಎಟ್ಟಿ ತುಂಬ ಸಮಯ ಆಯಿತು ಬರದೆ, ಯಾಕೆಂದರೆ ಅದು ಸ್ವಲ್ಪ ಒಳ್ಳೆ ಆಗ್ತದೆ ಫುಲ್ ಫ್ಯಾನ್ ಆಗಿ ಎಟ್ಟಿ. ಇದೊಂದು ನೋಡಿ ಅಂತ ಇಲ್ಲಿ ಇದರಲ್ಲಿ ಎಂತ ಅಂದರೆ ಮೇನ್ ವಿಷಯ ಅಂದರೆ ಅದರ ಬೆನ್ನನ್ನು, ಅಂದರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ನಮಗೆ ಸಹ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್. ಇದರ ಬೆನ್ನನ್ನು ಇದು ಮಾಡಿದಾಗ ಅದರೊಳಗೆ ಒಂದು ಬ್ಲ್ಯಾಕ್ ಕಲರ್ ಒಂದು ಇರ್ತದೆ, ಅದು ಮೇನ್ ತೆಗಿಬೇಕಂತ, ಇಲ್ಲದ್ರೆ ಅದು ಕೆಲವೊಮ್ಮೆ ಕಹಿ ಬರ್ತದೆ ಪದಾರ್ಥ. ನೋಡಿ ತೋರಿಸ್ತೇನೆ, ಒಂಥರ ಬ್ಲ್ಯಾಕ್ ಗ್ರೀನ್ ಆ ಥರ ಎಲ್ಲ ಇರ್ತದೆ ನೋಡಿ, ಇದು ಇರ್ತದೆ ನೋಡಿ, ಇದು ಸ್ವಲ್ಪ ಜಾಸ್ತಿ ಟೈಮ್ ಇದು ತೆಗಿಬೇಕು. ಇದು ಅದು ಇಲ್ಲದ್ರೆ ಸ್ವಲ್ಪ ಕಹಿ ಬರ್ತದೆ, ಮತ್ತು ಅದು ಒಂಥರ ಹಾಗೆ ಇದು ಕ್ಲೀನ್ ಮಾಡಿ ಕೊಡ್ತಾರೆ ಅವರು. ಇವಾಗ ನಾನೊಂದು ರೈಸ್ ಇಟ್ಟು ಇವಾಗ ಅದಕ್ಕೆ ಮಸಾಲ ರೆಡಿ ಮಾಡಬೇಕು. ಸ್ವಲ್ಪ ಅಡಿಗೆ ನನಗೆ 12 ಗಂಟೆಗೆ ಒಳಗಡೆ ಆಗಬೇಕು. ಇವಾಗ ಅರ್ಧ ಗಂಟೆ ಮಾತ್ರ ಇರೋದು. ಸ್ವಲ್ಪ ಅವಸರ ಆಯಿತು ಇವತ್ತು, ಅಂದರೆ ನಿನ್ನೆ ಮಲಗುವಾಗ ಲೇಟ್ ಆಯಿತು, ಹಾಗೆ ಎದ್ದೇಳುವಾಗ ಕೂಡ ಲೇಟ್ ಆಯಿತು. ಹಾಗೆ ಈಗ ಅಡಿಗೆ ಎಲ್ಲ ಮುಗಿಸಿ, ಮತ್ತು ಮಳೆ ಕೂಡ ಈಗ ಸಿಕ್ಕಾಪಟ್ಟೆ ಜೋರು ಬರ್ತಾ ಇದೆ, ಸ್ವಲ್ಪ ಹೊರಗಡೆ ಹೋಗಿಲಾಗಿದೆ. ಮತ್ತು ಥೈರಾಯ್ಡ್ ಕೂಡ ಅಪಾಯಿಂಟ್ಮೆಂಟ್ ಅದು ಯಾವತ್ತೂ ಆಗಬೇಕಿತ್ತು, ಯಾಕಂದರೆ ಡಾಕ್ಟರ್ ಫುಲ್ ಬ್ಯುಸಿ ಅಂತೆ. ನೆಕ್ಸ್ಟ್ ಮಂತ್ 27 ಫ್ರೀ ಇಲ್ಲ. ಲಾಸ್ಟ್ ಟೈಮ್ ಕಾಲ್ ಮಾಡುವ ಕಾಲ್ ತೆಗಿಲಿಲ್ಲ. ಜೂನಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಇತ್ತು 4 ಮಂತ್ ಆದಮೇಲೆ. ಜೂನಲ್ಲಿ ಇವ್ರು ಇರಲಿಲ್ಲ, ಏನೋ ಆಯಿತು. ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಮಾಡಿದರೆ ಅವರು ಕಾಲೇ ರಿಸೀವ್ ಮಾಡ್ತಾ ಇರಲಿಲ್ಲ. ಟ್ರೈ ಮಾಡಿದ್ವಿ, ಕಾಲೇ ರಿಸೀವ್ ಮಾಡಿದ್ವಿ. ಇವತ್ತು ರಿಸೀವ್ ಮಾಡಿದ್ವಿ, ಆದರೆ 27 ಇಲ್ಲ, ನೆಕ್ಸ್ಟ್ ಮಂತ್. ಅದು ಕಷ್ಟ ಆಗ್ತದೆ. ಅದಕ್ಕೆ ಈಗ ಬೇರೆ ಒಳ್ಳೆ ಡಾಕ್ಟ್ರನ್ನು ನಮ್ಮೊಬ್ಬರು ಪರಿಚಯದವರು ಇದ್ದಾರೆ, ಅವರು ಮೆಡಿಕಲ್ ರಿಪ್ ಅವರಿಗೆ ಆಲ್ಮೋಸ್ಟ್ ಗೊತ್ತಿರಬೇಕು. ಒಳ್ಳೆ ಡಾಕ್ಟ್ರು ಸಜೆಸ್ಟ್ ಮಾಡಿದರು, ಲೇಡಿ ಡಾಕ್ಟರ್ ಅಂತ, ಅಖಿಲ ಭಂಡಾರ್ಕರ್ ಅಂತ. ಈಗ ಮತ್ತು ಈ ಡಾಕ್ಟ್ರ್ ಹತ್ರ ಸ್ವಲ್ಪ ಪಾಪನ ಕರ್ಕೊಂಡು ಹೋಗ್ಲಿಕ್ಕೂ ಕಷ್ಟ, ಅಲ್ಲಿ ತುಂಬ ರಶ್ ಇರ್ತದೆ, ತುಂಬ ಹೊತ್ತಾಗ್ತದೆ. 3-4 hours ಅಲ್ಲೇ ಇರಬೇಕಾಗ್ತದೆ, ಅದು ಸ್ವಲ್ಪ ಕಷ್ಟ ಆಗ್ತದೆ ನಮಗೆ. ಹಾಗೆ ಸಂಜೆ ಹೋಗಿದೆ, ಒಂದು 4 ಗಂಟೆ 4:15 ಬರುವಾಗ 8:30-9 ಆಗಿದೆ. ಅವಳನ್ನು ಅಷ್ಟೊತ್ತು ಅಲ್ಲಿ ಕೂರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಬೇರೆ ಪ್ಲೇಸ್ ಆದರೆ ಸ್ವಲ್ಪ ಎಂಗೇಜ್ ಮಾಡ್ಬೋದು ನಾವು ಹೊರಗಡೆ ಎಲ್ಲ, ಇದು ಕ್ಲಿನಿಕ್ ಒಳಗಡೆ ಕಷ್ಟ. ಅದಕ್ಕೆ ಇವಾಗ ಸಂಜೆ ಹೋಗಿ ನಾವು ಮತ್ತೆ ಎಂತ ಆಯಿತು ಅಂತ ಹೇಳ್ತೇವೆ. ಯಾಕಂದರೆ ಥೈರಾಯ್ಡ್ ನನ್ನ ಪ್ರಕಾರ ಕಂಟ್ರೋಲ್ ಬಂದಿರ್ಬೋದು, ಆದರೂ ಕೆಲವೊಮ್ಮೆ ನಂಗೆ ಗೊತ್ತಾಗ್ತದೆ ವೇರಿಯೇಷನ್ ಎಲ್ಲ. ಹಾಗೆ ನೋಡುವ, ಇನ್ನೊಂದು ಚೆಕಪ್ ಇದೆ ಅಂತ ಹೇಳಿದರು ಆ ಡಾಕ್ಟರು, ಅಂದರೆ 4 ಮಂತ್ ಆದಮೇಲೆ ಒಂದು ಚೆಕಪ್ ಮಾಡಲಿಕ್ಕಿದೆ. ಸೊ ಅದರಲ್ಲಿ ಗೊತ್ತಾಗ್ತದೆ ಥೈರಾಯ್ಡ್, ಅಂದರೆ ಕೆಲವರಿಗೆ ಥೈರಾಯ್ಡ್ ಕಂಟ್ರೋಲ್ ಬರ್ತದೆ, ಕೆಲವರಿಗೆ ಲೈಫ್ ಲಾಂಗ್ ಇರ್ತದೆ ಅಂತೆ. ಸೊ ಅದು ಆ ಚೆಕಪ್ಪಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದರು. ಇವಾಗ ಈ ಡಾಕ್ಟ್ರಿಗೆ ರಿಪೋರ್ಟ್ ಎಲ್ಲ ತೋರಿಸಿ ಅಂತ ಹೇಳ್ತಾರೆ ಅಂತ ಕೇಳಬೇಕು. ಹಾಗೆ ಇವಾಗ ಮಧ್ಯಾಹ್ನ ಕೂಡ ಹೊರಗಡೆ ಹೋಗ್ಲಿಕ್ಕಿದೆ. ಸೊ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿ ನಾವು ಮತ್ತೆ ಸಿಗ್ತೀವಿ. ಡಾಕ್ಟರ್ ಹತ್ರ ಎಲ್ಲ ಹೋಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.